ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರು ಕೂಡ ನಮಸ್ಕಾರ. ಈಗ ನಾವು 2024 ಜುಲೈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ 9 ಗ್ರಹಗಳು ದ್ವಾದಶ ರಾಶಿಗಳಲ್ಲಿ, ಅಂದರೆ ಯಾವ ಗ್ರಹ ಯಾವ ರಾಶಿಯಿಂದ ಯಾವ ರಾಶಿಗೆ ಯಾವ ದಿನಾಂಕಕ್ಕೆ ಬದಲಾವಣೆ ಆಗ್ತಾ ಇದೆ, ಹಾಗಾಗಿ ಆ ಗ್ರಹ ಆ ರಾಶಿಯಿಂದ ಬದಲಾವಣೆ ಆಗೋದ್ರಿಂದ ತುಲಾ ರಾಶಿಯವರಿಗೆ ಏನೆಲ್ಲ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ನಾವು ನೋಡೋಣ. ಆತ್ಮೀಯ ಮಿತ್ರರೇ, ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥ ನೀವೆಲ್ಲರೂ ಸಹ ನಿಮಗೆ ನಮ್ಮ ಚಾನಲ್ನ ಮಾಹಿತಿ ಅಂದರೆ ಜ್ಯೋತಿಷ್ಯ ವಿಚಾರಗಳು ನಿಮಗೆ ಹಿತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ, ಹಿತೈಷಿಗಳಿಗೆ ಶೇರ್ ಮಾಡಿ. ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಸಮಸ್ಯೆಗಳಿಗೆ ನೀವು ಪ್ರತಿ ಭಾನುವಾರ 10 ಗಂಟೆಯಿಂದ 12 ಗಂಟೆವರೆಗೂ ನಮ್ಮ ಮೊಬೈಲಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಫೋನ್ ನಂಬರಲ್ಲಿ ನೇರವಾಗಿ ಫೋನ್ ಕಾಂಟ್ಯಾಕ್ಟಿಗೆ ಸಿಗ್ತೀನಿ. ಹಾಗಾಗಿ ಜ್ಯೋತಿಷ್ಯ ಮತ್ತು ವಾಸ್ತು ವಿಚಾರದ ಸಮಸ್ಯೆಗಳು ಏನೇ ಇದ್ದಲ್ಲಿ ನೀವು ಫೋನ್ ಮುಖಾಂತರ ವಿಶ್ಲೇಷಣೆ ತಿಳ್ಕೋಬೋದು. ನೀವು ಮುಂಚಿತವಾಗಿ 9449309881 ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ನೀವು ಕಳಿಸಿದ್ದಲ್ಲಿ ನಾವು ಜನ್ಮ ಕುಂಡಲಿ, ದಶಾಭುಕ್ತಿ ಡೀಟೇಲ್ಸ್ ಎಲ್ಲ ನೋಡಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಲಾಗತ್ತೆ. ಸೊ ಇದಲ್ಲದಿರ ನೀವು ನೇರವಾಗಿ ಬಹಳಷ್ಟು ಸಮಯ ಅಪಾಯಿಂಟ್ಮೆಂಟ್ಗೆ ಫೋನ್ ಮಾಡಿ ಕರೀತಾ ಇರ್ತೀರಾ, ಆ ಸಮಯಕ್ಕೆಲ್ಲ ನಾನು ಸಿಗೋಕ್ಕಾಗಲ್ಲ. ಹಾಗಾಗಿ ನೀವು ಫೋನ್ ಮಾಡಿ ಕರೆ ಮಾಡಿದ್ರೆ ಅದು ಫೋನು ಆ ನಂಬರಿಂದ ಬುಕ್ಕಿಂಗ್ ಆಗಿರುತ್ತೆ. ಮತ್ತು ನಾವು ಸಮಯ ಸಂದರ್ಭ ನೋಡಿ ನಿಮಗೆ ಅಪಾಯಿಂಟ್ಮೆಂಟ್ ಕೊಡುವಂತಹದ್ದಾಗತ್ತೆ. ಯಾಕೆಂದರೆ ಕೆಲವು ಸಮಯದಲ್ಲಿ ಫೋನ್ ತೆಗಿಯಲ್ಲ, ಫೋನ್ ರಿಸೀವ್ ಮಾಡಲ್ಲ ಅನ್ನುವಂತಹದ್ದೆಲ್ಲ ಬೇಜಾರು ಮಾಡ್ಕೊಳ್ಳುವಂಥದ್ದಿರತ್ತೆ. ಹಾಗಾಗಿ ಸುಸಂದರ್ಭ ನೋಡಿಕೊಂಡು, ನಮ್ಮ ಅನುಕೂಲ ನೋಡಿಕೊಂಡು ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು ಮಾಡೋಣ. ಈಗ ತುಲಾ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡಿದ್ರೆ, ಜುಲೈ ತಿಂಗಳಲ್ಲಿ ಪ್ರಾರಂಭದಲ್ಲೇ ತುಂಬ ಉತ್ಸಾಹ ಬರುವಂತಹ ದಿನ. ಯಾಕೆಂತಂದರೆ 6ನೇ ತಾರೀಕುವರೆಗೂ ನಿಮ್ಮ ರಾಶಾಧಿಪತಿ ಶುಕ್ರ ಮಿಥುನ ರಾಶಿಯಲ್ಲಿ ಸಂಚಾರ. ಹಾಗಾಗಿ ತುಂಬ ಸುಖದಾಯಕವಾದಂಥ ಫಲ ನಡೀತಾ ಇರುತ್ತೆ. ಒಳ್ಳೆ ಉತ್ತಮವಾದಂತಹ ಒಂದು ತೇಜೋಭಿವೃದ್ಧಿ, ಒಂದು ಕ್ಲೆವರ್ ಆಗಿರ್ತೀರಾ, ಒಂದು ಸಂತೋಷವಾಗಿರ್ತೀರಾ, ಸಂತೃಪ್ತಿಕರವಾಗಿರ್ತೀರಾ. ಹಾಗಾಗಿ ಶುಕ್ರನ ಬಲ ವಿಶೇಷವಾಗಿ ನಿಮಗೆ ಫಲ ಕೊಡುತ್ತೆ, ಅಭಿವೃದ್ಧಿ ಆಗತ್ತೆ. ಒಂದು ಭಾಗ್ಯ ಪ್ರಯತ್ನಗಳು ಮಾಡ್ತೀರಾ, ಅಂದರೆ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಲಕ್ ಆಪರ್ಚುನಿಟಿಗಳು, ಅವಕಾಶಗಳು ಬರುವಂತಹದ್ದು, ಈ ಒಂದು ವಿಷಯದಲ್ಲಿ ಒಳ್ಳೆಯ ರೀತಿಯ ಒಂದು ಅನುಕೂಲತೆ ನಿಮಗೆ ಸಿಗತ್ತೆ. 6ನೇ ತಾರೀಕಿನ ನಂತರ ವೃತ್ತಿ ವಿಚಾರದಲ್ಲಿ ಬದಲಾವಣೆಗಳು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಪ್ರಾರಂಭದಲ್ಲಿ ಉತ್ತಮವಾಗಿರುತ್ತೆ. 12ನೇ ತಾರೀಕುವರೆಗೂ ಸ್ವಲ್ಪ ದುಡ್ಡು ಕಾಸು ವ್ಯವಹಾರ ವಿಚಾರದಲ್ಲಿ ನೀವು ಅಂದುಕೊಂಡ ಮಟ್ಟಿಗೆ ನಿಮ್ಮ ಹಠ ಸಾಧನೆಯ ಪ್ರಯತ್ನಕ್ಕೆ ತಕ್ಕಂತೆ 12ನೇ ತಾರೀಕು ಜುಲೈವರೆಗೂ ಪ್ರತಿಫಲ ನಿಮ್ಮದಾಗಿರುತ್ತೆ. ಆ ನಂತರದ ದಿನಗಳಲ್ಲಿ 12ರ ನಂತರ ಜುಲೈಯಲ್ಲಿ ನಿಮಗೆ ಆ ಒಂದು ದುಡ್ಡು ಕಾಸು ವ್ಯವಹಾರ ವಿಚಾರ ಸ್ವಲ್ಪ ಕಷ್ಟ ಸಾಧ್ಯತೆಯಿಂದ ಕೂಡಿರುತ್ತೆ. ಹಾಗಾಗಿ 12ನೇ ತಾರೀಕುವರೆಗೂ ನೀವು ಒಳ್ಳೆಯ ರೀತಿಯ ಪ್ರಯತ್ನಗಳನ್ನ ದುಡ್ಡು ಕಾಸು ವಿಚಾರ ವ್ಯವಹಾರಗಳಲ್ಲಿ ಮಾಡಿ. ನಿಮ್ಮ ಪ್ರಯತ್ನಕಾರಿ ವಿಚಾರಗಳು, ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ, ಪ್ರಾಜೆಕ್ಟ್ಗಳಿಗೆ ಕೈ ಹಾಕ್ತಾ ಇರ್ತೀರಾ, ಆದರೆ ಸ್ವಲ್ಪ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿರ್ತೀರಾ. ಅದು 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಈ ಒಂದು ಸ್ಥಿತಿ ಅಂದರೆ ತ್ರಿಶಂಕು ಸ್ವರ್ಗ ಆಗುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗಾಗಿ ನೀವು ಸಮಸ್ಯೆಗಳಿಂದ ಕೂಡಿರ್ತಕ್ಕಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ. ಮುಂದಕ್ಕೆ ಹೊರಟೋಗಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರಾ, ಸಾಲಾಗಿಲ್ಲ ಮಾಡಿಬಿಟ್ಟಿರ್ತೀರಾ, ಕಮಿಟ್ ಆಗಿಬಿಟ್ಟಿರ್ತೀರಾ. ಆ ಕಡೆ ದಡನೂ ಸೇರೋಕ್ಕಾಗ್ತಾರಲ್ಲ, ಹಿಂದಕ್ಕೂ ಬರೋಕ್ಕಾಗ್ತಾರಲ್ಲ, ಕ್ಲೋಸು ಮಾಡೋಕ್ಕಾಗ್ತಾರಲ್ಲ, ಈ ಪರಿಸ್ಥಿತಿಯಲ್ಲಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗುರು ದೇವರುಗಳ ದರ್ಶನ, ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿ. ದರ್ಶನ ಮಾಡಿ ಕಡಲೆ ಒಂದು ಪ್ರಸಾದವನ್ನು, ಬೆಲ್ಲ ಮಿಕ್ಸ್ ಮಾಡಿ ಅಂತ ಕಡಲೆ ಪ್ರಸಾದವನ್ನು ನೀವು ಒಂದು ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ನೀವು ಒಂದು ಪ್ರಸಾದವಾಗಿ ವಿನಿಯೋಗ ಮಾಡಿದ್ರೆ ಒಳ್ಳೆ ಫಲ ಸಿಗತ್ತೆ. ಮನೆ ಕಡೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆ ಸುಖದಾಯಕ ಫಲ, ಪ್ರಯತ್ನಕ್ಕೆ ತಕ್ಕಂತಹ ರೀತಿಯಲ್ಲಿ ಅಭಿವೃದ್ಧಿ ಪಡೆಯುವಂತಹದ್ದು, ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂತಹ ಅನುಕೂಲತೆಗಳು ಲಭಿಸುತ್ತೆ. ಒಳ್ಳೆ ಶಾಲಾ ಕಾಲೇಜುಗಳು ಸಿಕ್ಕಿರ್ತಕ್ಕಂತಹ ಒಂದು ಸಂತೃಪ್ತಿ ನಿಮ್ಮದಾಗಿರುತ್ತೆ. ಇನ್ನು ಸ್ನೇಹಿತರು ಮಿತ್ರರ ವಿಚಾರದಲ್ಲಿ ಒಂದು 6-7 ತಿಂಗಳಿಂದ
ಸ್ವಲ್ಪ ಸ್ನೇಹಿತರಿಂದ ನಿಮಗೆ ಅನವಶ್ಯಕವಾದಂಥ ಸುತ್ತಾಟ ತಿರುಗಾಟ, ಅವರ ವಿಚಾರದಲ್ಲಿ ಕಮಿಟ್ ಆಗಿ ಲಾಕ್ ಆಗಿಬಿಟ್ಟಿರ್ತೀರಾ, ಒದ್ಲಾಟದಲ್ಲಿ ಸಿಕ್ಕಾಕೊಂತಿರ್ತೀರಾ, ಅವ್ರ ವಿಚಾರವಾಗಿ ನಿಮಗೆ ತಲೆನೋವು ತಲೆ ಬಿಸಿ ಬರ್ತಾ ಇರತ್ತೆ. ಅದಕ್ಕೆ ತುಂಬ ಜಾಗೃತಿಯಿಂದ ಇರಿ ಸ್ನೇಹಿತರಿಂದ, ಜಾಗೃತಿಯಿಂದ ಇರಿ. ಇನ್ನೂ ಒಂದು ವರ್ಷಗಳ ಕಾಲ ಈ ಒಂದು ವೈಪರೀತ್ಯ ಇರುತ್ತೆ. ಹಾಗಾಗಿ ಸ್ವಲ್ಪ ದುರ್ಗಾದೇವಿ ದರ್ಶನ ಮಾಡಿ, ಅಮಾವಾಸ್ಯೆಗೆ ಕೂಷ್ಮಾಂಡ ದೀಪನ 3 ರೀತಿಯ ಎಣ್ಣೆಯನ್ನ ಒಂದು ಕೂಷ್ಮಾಂಡದಲ್ಲಿ ಹಾಕಿ ನೀವು ದೀಪವನ್ನು ಬೆಳಗಿಸೋದ್ರಿಂದ ಈ ಒಂದು ದೋಷ ಪರಿಹಾರ ಆಗುತ್ತೆ. ಒಂದು ಅಸಂತೃಪ್ತಿಕರವಾದ ಜೀವನ ಮಾಡ್ತಾ ಇರ್ತೀರಾ, ಸಂತೃಪ್ತಿಕರವಾದ ಜೀವನ ಇರಲ್ಲ. ಹಾಗಾಗಿ ನೀವು ಈ ಒಂದು ಪ್ರಯೋಗ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ 12ನೇ ತಾರೀಕು ಜುಲೈವರಲ್ಲಿ ತುಂಬ ಉತ್ತಮವಾದಂತಹ ಫಲ ಇದೆ. ಸೊ ಒಂದು ದಂಪತಿಗಳಿಗೆ ಒಳ್ಳೆ ಶುಭದಾಯಕವಾದಂಥ ಫಲ ಅಂತೇಳಿ ಹೇಳ್ಬೋದು. 12ರ ನಂತರ ವೈಪರೀತ್ಯಗಳು ಸ್ವಲ್ಪ ಆರೋಗ್ಯ ಸ್ಥಿತಿಗಳಲ್ಲಿ, ಅಂದರೆ ದಂಪತಿಗಳಲ್ಲಿ ಯಾರಿಗೋ ಒಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಬರುವಂತಹ ಸಾಧ್ಯತೆಗಳಿರುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವರ ಒಂದು ದಾಂಪತ್ಯ ಜೀವನದಲ್ಲಿರ್ತಕ್ಕಂಥವ್ರಿಗೆ ಏನಪ್ಪ ಆರೋಗ್ಯ ಪರಿಸ್ಥಿತಿ ಅಂತಂದರೆ, ಸೊ ಡೈಜೆಷನ್ ರಿಲೇಟೆಡ್ ಇಶ್ಯೂಸು, ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂ ಬರೋದು, ಥ್ರೋಟ್ ರಿಲೇಟೆಡ್ ಇಶ್ಯೂ ಬರೋದು, ಸ್ವಲ್ಪ ENT ರಿಲೇಟೆಡ್ ಶೀತ ಬಾಧೆ, ಅಲರ್ಜಿಯಿಂದ ಬರುವಂತಹದ್ದು, ಇವು ಸ್ವಲ್ಪ ಸಾಧಾರಣ ಮಟ್ಟಿಗೆ ಕಾಡುತ್ತೆ. ಇನ್ನು ಅದೃಷ್ಟ ಭಾಗ್ಯ, ಸೊ ಒಳ್ಳೆ ರೀತಿ ಭಾಗ್ಯ ಅಂದರೆ ಭೂಮಿ ವ್ಯವಹಾರಗಳ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ದುಡ್ಡು ಖರ್ಚು ಮಾಡುವಂತಹದ್ದು, ಸೈಟ್ ಗಿಟ್ ತಗೊಳ್ಳುವಂತಹದ್ದು, ಇವೆಲ್ಲ ಕೂಡ ಪ್ರಯತ್ನಗಳು ಸುಖದಾಯಕವಾಗಿ ನಡೆಯುತ್ತೆ, ಒಳ್ಳೆ ರೀತಿ ಇರುತ್ತೆ. ಸೊ ಸೂರ್ಯನು ನಿಮಗೆ ಈ ಒಂದು ಮಿಥುನ ರಾಶಿಯಲ್ಲಿ 16ನೇ ತಾರೀಕುವರೆಗೂ ಇರ್ತಾನೆ. 16ವರೆಗೂ ಇರುವಂತಹ ಸೂರ್ಯನಿಂದ ಒಳ್ಳೆ ಕೆಲಸ ಕಾರ್ಯ ಭಾಗ್ಯ, ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂತ ಬಾಧೆ ಬೀಳ್ತಾ ಇರ್ತೀರಾ, ಅವೆಲ್ಲವೂ ಕೂಡ ನಿರರ್ಗಳವಾಗಿ ನಿಮಗೆ ಕೆಲಸ ಕಾರ್ಯಗಳು ಈಸಿಯಾಗಿ ಆಗ್ಬಿಡುತ್ತೆ. ಹಾಗಾಗಿ ಒಳ್ಳೆ ರೀತಿ ಪ್ರತಿಫಲ ಕೂಡ ಇದೆ. ಇನ್ನು ವೃತ್ತಿ ನೋಡಿದ್ರೆ, ಸೊ ನಿಮ್ಮ ಮನಸ್ತೃಪ್ತಿ ಕೊಡುವ ರೀತಿಯಲ್ಲಿ ವ್ಯವಹಾರ ಆಗಿರ್ಬೋದು, ಫೈನಾನ್ಷಿಯಲ್ ಡೆವಲಪ್ಮೆಂಟ್ಸಿಂದ ವರ್ಕ್ ಪ್ರೋಗ್ರೆಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮತ್ತು ಸರ್ಕಾರಿ ನೌಕರರಿಗಾಗಿರ್ಬೋದು, ಈ ತಿಂಗಳಲ್ಲಿ ಉತ್ತಮವಾದಂತಹ ಪ್ರತಿಫಲಗಳು ಪಡೆಯುವಂತಹದ್ದಿದೆ. ಒಂದು 3-4 ರೀತಿಯ ಅನುಕೂಲಗಳನ್ನ ವೃತ್ತಿಯಲ್ಲಿ ನೋಡ್ತೀರಾ, ಶುಭದಾಯಕವಾದ ಫಲ ಇದೆ. ಆದಾಯ ವಿಚಾರಗಳಲ್ಲಿ ಈ ಒಂದು ಜುಲೈ 19ರ ನಂತರ ಭೂಮಿ ಆದಾಯಗಳು, ಬಿಸ್ನೆಸ್ ವ್ಯವಹಾರದ ಆದಾಯಗಳು, ವ್ಯಾಪಾರ ವ್ಯವಹಾರ ವಹಿವಾಟ ಮಾಡ್ತಾ ಇರ್ತಕ್ಕಂಥವರಿಗೆ ವಿವಿಧ ರೀತಿಯ ದುಡ್ಡುಗಳು ಬರುವಂತಹ ಆದಾಯಗಳನ್ನ ನೋಡ್ತೀರಾ. ಇನ್ನು ಸೊ ಅನವಶ್ಯಕವಾದಂಥ ಖರ್ಚುಗಳು, ಒತ್ತಡಗಳಿಂದ ಸ್ವಲ್ಪ ಸಂದಿಗ್ಧವಾದ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇರ್ತೀರಾ. ಹಾಗಾಗಿ ಗಣಪತಿ ದರ್ಶನ ಮಾಡಿ, ಶುಭದಾಯಕವಾದ ಫಲ ಸಿಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರು, ಮಿತ್ರರ ವಿಚಾರ ಮತ್ತು ಖರ್ಚಿನ ವಿಚಾರ ಬಿಟ್ಟರೆ ಬೇರೆ ಎಲ್ಲ ರೀತಿ ಕೂಡ ಶುಭದಾಯಕವಾಗಿ ಫಲ ಇದೆ. ಹಾಗಾಗಿ ತುಲಾರಾಶಿಯವರೆಲ್ಲರೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.